ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ, ಲೈಕ, ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ವಿಧಾನಸೌಧದಲ್ಲಿ ರಾಜ್ಯದ ಅನೇಕ ಹಿರಿಯ ಅಧಿಕಾರಿಗಳನ್ನ ಕರೆದ ಒಂದು ಮೀಟಿಂಗ್ ಮಾಡ್ತಾರೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು, ಯಾವುದೇ ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ಯಾವುದೇ ಕೆಲಸ ಅಧಿಕಾರಿ ವರ್ಗ ಮಾಡಬಾರ್ದು, ಸುಳ್ಳು ಕೇಸ ದಾಖಲು ಮಾಡ್ಕೋಬಾರ್ದು ಪೊಲೀಸ್ ಅಧಿಕಾರಿಗಳಿಗೆ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆದರೆ ನಾ ಬಿಡುವುದಿಲ್ಲ, ಅದಕ್ಕಾಗಿನ ಒಂದು ಫೋನ್ ನಂಬರ್ ಕೊಟ್ಟು ಆ ಫೋನಿಗೆ ಕಂಪ್ಲೇಂಟ್ ಕೊಡ್ರಿ, 10 ರೂಪಾಯಿ ಯಾರಾದರೂ ಲಂಚ ತೊಗೊಂಡವ್ರಂತ ಗೊತ್ತಾತಂದ್ರೆ ನಮ್ಮ ಬೆಂಗಳೂರಿಗೆ ಆ ಫೋನ್ ನಂಬರ್ ಬರ್ತೈತಿ. ಅಧಿಕಾರಿಗೆ ಒಂದು ಮಾರಲ್ ಸಪೋರ್ಟ್, ನೈತಿಕ ಬಲ ನಿನ್ನೆ ಕೊಟ್ಟದ್ದು ನೋಡಿ ಭಾಳ ಖುಷಿ ಅನ್ನಿಸ್ತ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೊದಲನೇ ಕ್ಯಾಬಿನೆಟ್ದೊಳಗೆ ಈ ರಾಜ್ಯದ ವಿದ್ಯಾರ್ಥಿನಿಯರಿಗಾಗಿ ಪುಕ್ಕಟ ಪಾಸ್ಗಳು ಕೊಟ್ಟುಬಿಟ್ರು ಅವರು. ಅಂದ್ರೆ ಅವ್ರಿಗೆ ಏನೋ ಮಾಡಬೇಕು, ಕರ್ನಾಟಕ ರಾಜ್ಯದೊಳಗೆ ಒಂದು ಸುಭಿಕ್ಷೆ ಮಾಡಬೇಕು, ಕರ್ನಾಟಕ ರಾಜ್ಯನ ಪ್ರಗತಿಯೊಳಗೆ ತರಬೇಕು, ಕರ್ನಾಟಕ ರಾಜ್ಯದೊಳಗೆ ಏನು ನ್ಯೂನ್ಯತೆ ಆಗಿದೆ ಅನ್ನೋದು ಅವ್ರು ಸ್ವತಃ ನೋಡಿದಂಗೆ ಅನಿಸ್ತೈತೆ. ಯಾಕಂದ್ರೆ ಅವರು ಸಾಮಾನ್ಯವಾಗಿ ಜನಸಾಮಾನ್ಯರ ಜೊತೆ ಇದ್ದವರು ಡಿ.ಕೆ. ಶಿವಕುಮಾರ್ ಅವರು. ರಾಜ್ಯದ ಜನರಿಗೆ ಏನು ಅಡಚಣೆ ಆಗತ್ತೈತೆ ಅನ್ನೋದು ಭಾಳ ಸಮೀಪದಿಂದ ನೋಡಿದವ್ರು. ಆದ್ರೆ ಅವ್ರಿಗೆ ಇಡೀ ದಿವಸ ಅಧಿಕಾರ ಇರಾಕಿಲ್ಲ. ಅಂದ್ರೆ ಅಧಿಕಾರ ಅಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಇರಾಕಿಲ್ಲ. ಕ್ಯಾಬಿನೆಟ್ದಾಗ ಇದ್ರೂ ಅವ್ರ ಏನು ಮಾಡ್ರೂ, ಉಪಮುಖ್ಯಮಂತ್ರಿ ಆದ್ರೂ ಅವ್ರಿಗೆ ಸ್ವಾತಂತ್ರ್ಯ ಅನ್ನೋದು ಇರಾಕಿಲ್ಲ. ಯಾರ್ಯಾರ್ದೋ ಒತ್ತಡಕ್ಕೆ ಮಣಿತಿದ್ರು ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಅವರ ಸ್ವಚ್ಛಂದ ಹಕ್ಕಿ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಈ ರಾಜ್ಯದಾಗ. ಅವ್ರಿಗೆ ಅವ್ರ ವಿಚಾರಗಳು ನಿನ್ನೆ ಏನು ಅವ್ರ ವಿಚಾರಗಳು ಅಧಿಕಾರಿ ವರ್ಗದ ಕೂಡ ಚರ್ಚೆ ಮಾಡಿದಾರಲ್ಲ, ಅದನ್ನು ಕೇಳಿ ಭಾಳಷ್ಟು ಮಂದಿ ಹಾಲು ಕುಡ್ದಾರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ನಿನ್ನೆ ಆ ಒಂದು ಇದಾದ್ಮ್ಯಾಗ ಅನೇಕ ಜನ ನನಗೆ ಫೋನ್ ಮಾಡಿ, ಗೌಡ್ರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಿಮ್ಗೆ ಸಂಪರ್ಕಗಳದಾವು, ಡಿ.ಕೆ. ಶಿವಕುಮಾರ್ ಈ ಕೆಲಸನ ಬೆಳಗಾವಿ ಜಿಲ್ಲೆಯಿಂದನೇ ಶುರು ಮಾಡಲಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲಿ ಯಾರ್ಯಾರು ಏನು ಮಾಡತ್ತಾರ ಅನ್ನೋದು ಸ್ವತಃ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಾತಂದ್ರೆ ಬೆಳಗಾವಿ ಶುದ್ಧ ಆತಂದ್ರೆ ಜಿಲ್ಲಾ ಇಡೀ ರಾಜ್ಯನೇ ಶುದ್ಧ ಆಗ್ತೈತಿ. ಇಲ್ಲಿಂದನ ಅವ್ರಿಗೆ ಶುರು ಮಾಡೋಕೆ ನೀವಟ್ಟು ಮಾತಾಡ್ರಿ ಅಂತಂದ್ರೆ. ಯಾಕಂದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರ ವಿಚಾರಗಳು ಕೇಳಿದ್ರೆ ನನಗೆ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ಆದ್ರೆ ಅನುಷ್ಠಾನಕ್ಕೆ ತರಕ್ಕೆ ಸಾಧ್ಯತೆ ನಾ ಡಿ.ಕೆ. ಶಿವಕುಮಾರ್ ಅವರ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯೊಳಗೆ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಷ್ಟೇ, ಸಂಬಂಧಪಟ್ಟಂಥ ರಾಜಕಾರಣಿಗಳಿಗೆ ಅಷ್ಟೇ. ನಾ ಎಲ್ಲರಿಗೂ ಹೇಳಿದ್ದೇನೆ ಅಂತ ಅನ್ನಂಗಿಲ್ಲ. ಮತ್ತು ನನ್ನ ಕಡೆ ಅವ್ರ ಇಲ್ಲ ಅಂದ್ರೆ ದಾಖಲೆಗಳು ಅದಾವ ಕೊಡಾಕ. ಯಾವ ಕೆಲವು ಮಂದಿ ಅಧಿಕಾರಿ ಆಯ್ತು, ರಾಜಕಾರಣಿಗಳಾಯ್ತು, ಯಾರ್ಯಾರು ಏನು ಮಾಡಿದಾರೆ ಅನ್ನೋದು ನಾ ದಾಖಲೆ ಇಲ್ಲದ ಅಂಕೆ ಎಂದೂ ಮಾತಾಡೋದಿಲ್ಲ. ನಮಗಂದ್ರಿ ನಾವೇನು ಅಂಥವ್ರಲ್ಲ, ನಮಗಂದ್ರಂತ ರಾಜಕಾರಣಿಗಳು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳ ಸಮೀಪದಿಂದ ಈ ಬ್ಯೂರೋಕ್ರಸಿ ನೋಡಿದವ ನಾನು. ಅದಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಬೆಳಗಾವಿ ಜಿಲ್ಲಾದಿಂದ ಇದನ್ನು ಶುರು ಮಾಡಿರಿ. ಯಾವ್ಯಾವ ಅಧಿಕಾರಿಗಳು ಇಲ್ಲಿ ಲೋಕಾಯುಕ್ತ ರೇಡ್ ಆಗಿ ಜೈಲಿಗೆ ಹೋಗಿ ಬಂದ ಎಷ್ಟು ಮಂದಿ ಇಲ್ಲಿ ಅಧಿಕಾರ ಮಾಡತ್ತಾರೆ ಬೆಳಗಾವಿ ಜಿಲ್ಲಾದೊಳಗೆ, ಎಷ್ಟು ಮಂದಿ ರಾಜಕಾರಣಿಗಳ ಸಂಬಂಧಿಕರ ಹುದ್ದೆ ಇಲ್ದನ ಆ ಹುದ್ದೆ ಕುರ್ಚಿಗಳ ಮ್ಯಾಗ ಕುಂತಾರು, ಒಟ್ಟಾರೆ ಎಷ್ಟು ಜನ ಇಲ್ಲಿ ಅಧಿಕಾರಿಗಳು ಕಾನೂನು ಮೀರಿ. ಅಂದರೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ನೀವು ಬಂದಿರಿ ಅಂದ್ರೆ ಗೊತ್ತಾಗ್ತೈತಿ. ಇಲ್ಲಿ ತಹಸೀಲ್ದಾರ್ ಸದಕ್ಕೆ ಇಂಡಸ್ಟ್ರಿಯಲ್ಲಿ ಏನೇ ಮಾಡ್ತಾನೆ, ಒಂದು ಸಬ್ ರಿಜಿಸ್ಟ್ರಿಗೆ ವಿಸಿಟ್ ಮಾಡಿರಿ ಅಂದ್ರೆ ಗೊತ್ತಾಗ್ತೈತೆ ಅದು ಯಾರ್ದೋ ಆಸ್ತಿ ಯಾರ್ಯಾರೋ ಅಂಥವು ಎಷ್ಟು ಪ್ರಕರಣ ಅದಾವ. ಆದರೆ ಧೈರ್ಯ ಇಲ್ಲ ಕಂಪ್ಲೇಂಟ್ ಕೊಡೋಕ್ಕೆ. ಯಾಕಂದರೆ ಯಾಕಪ್ಪ ಆಸ್ತಿ ಹೋಗೈತೆ, ನಮ್ಮ ಜೀವ ಉಳಿದ್ರೆ ಸಾಕನ್ನುವಂಥ ವಾತಾವರಣದೊಳಗೆ ಬೆಳಗಾವಿ ಜಿಲ್ಲೆ ಕೆಲವು ಜನ ಅದಾರ. ಇಡೀ ಅಧಿಕಾರಿ ವರ್ಗ ಬೆಳಗಾವಿ ಜಿಲ್ಲೆಯೊಳಗೆ ಕೆಲವು ಜನ ಯಾರು ಏನು ಮಾಡತ್ತಾರು ಅನ್ನೋದನ್ನು ನಿಮ್ಮ ಸ್ವತಃ ನೀವು ಕಣ್ಣಾರೆ ನೋಡಬೇಕಾದ್ರೆ ನೀವು ಬೆಳಗಾವಿ ಜಿಲ್ಲೆಗೆ ಒಮ್ಮೆ ವಿಸಿಟ್ ಮಾಡಿರಿ. ಅಥವಾ ನಿಮ್ಮದೇ ಜನ ಇಲ್ಲೇ ಐತಿ ಬೆಳಗಾವಿ ಜಿಲ್ಲೆಯೊಳಗೆ, ನಿಮ್ಮ ಅಭಿಮಾನಿಗಳು ಅದಾರ. ನನ್ನ ವೈನಿ ನಿಮ್ಮ ಅಭಿಮಾನಿಗಳು ನೋಡ್ತಾರೆ. ಒಂದು ಸೌಡಾಗಿ ಒಂದು 2 ಮಿನಿಟ್ 5 ಮಿನಿಟ್ ನಮ್ಮ ವೈನಿ ನೋಡಿರಿ, ಅಥವಾ ನಮಗೊಂದು ಯಾರ್ದಾರಿ ಕಡೆಯಿಂದ ಫೋನ್ ಮಾಡಿಸ್ರಿ, ಅಥವಾ ನಾವು ಬೆಂಗಳೂರಿಗೆ ಬಂದಾಗ ನಿಮಗೆ ಭೇಟಿ ಆಗ್ತೇವೆ. ಬೆಳಗಾವಿ ಜಿಲ್ಲೆಯ ಪರಿಸ್ಥಿತಿ ಏನೈತಂದ್ರೆ ಈ ಶಾಸಕರು ಮಂತ್ರಿಗಳು ಬ್ಯಾಡ್ರಿ, ಬರೀ ಪಿ ಎಗಳು ಕೆಲವು ಮಂದಿ ಅದಾರ. ಪಿ ಎಗಳು ಫೋನ್ ಮಾಡ್ರೆ ಅಧಿಕಾರಿಗಳು ಗಡ 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 ನಡುಕ್ತಾರೆ. ಅವ್ರ ಪೆಣ್ಣ ಸಹಿ ತಾನ ನಡುಗುಸ್ ಕೈಲೇ ಸಹಿ ಮಾಡ್ತಾರೆ. ಅಷ್ಟು
ಕೆಲವೊಂದು ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ವ್ಯವಹಾರಗಳಾಗಿದ್ದಾವೆ. ಬೆಳಗಾವಿ ಜಿಲ್ಲೆಯಿಂದ ತಾವು ದಯಮಾಡಿ ಅದ ನಿರ್ಬಿಡೆಯಿಂದ ಅಂಥ ರಾಜಕಾರಣಿಗಳು ಯಾರದಾರು, MLAಗಳು ಯಾರದಾರು, ಅಧಿಕಾರಿ ವರ್ಗ ಯಾವುದೈತಿ, ಯಾವ್ಯಾವ ಇಲಾಖೆಯೊಳಗೆ ಏನು ನಡೆದೈತಿ. ಈಗ ಒಂದು 2-3-4 ಇಲಾಖೆದು ಅಷ್ಟೇ ಹೇಳಿದ್ದಾನೆ. ಆಲ್ಮೋಸ್ಟ್ ಆಲ್ ಇಲಾಖೆಗಳು ಏನು ಕೆಲಸ ಮಾಡತ್ತವು, ಯಾರ್ಯಾರಿಗೆ ಅನ್ಯಾಯ ಮಾಡಿದಾರು, ಯಾರ್ಯಾರು ಇವತ್ತು ಧ್ವನಿ ಇಲ್ದಂಗೆ ಆಗೈತಿ, ಈ ಜಿಲ್ಲಾದೊಳಗೆ ಏನು ನಡೆದೈತಿ ಅದನ್ನು ತಾವು ಸ್ವತಃ ಖುದ್ದಾಗಿ ಬಂದು ಬೆಳಗಾವಿ ಜಿಲ್ಲಾಕ್ಕೆ ಒಂದು KDP ಮೀಟಿಂಗು ಅಥವಾ ಜಿಲ್ಲಾ ವೈಸ್ ಮೀಟಿಂಗ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತೈತೆ. ಇಲ್ಲ ಅಧಿಕಾರಿಗಳು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಅದಾರು, ಯಾವ್ಯಾವ ಹುದ್ದೆದಾಗ ಅದಾರು, ಏನು ಮಾಡತ್ತಾರ ಅನ್ನೋದು ಮಾಹಿತಿ ತರಿಸ್ರು ಗೊತ್ತಾಗ್ತೈತೆ. ಆ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡ್ರೂ ಗೊತ್ತಾಗ್ತೈತೆ. ಇಲ್ಲ ನೀವು ಹೇಳಿರಲ್ಲ, ಈಗ ಫೋನ್ ಮಾಡೋ ಧೈರ್ಯನೂ ಬೆಳಗಾವಿ ಜಿಲ್ಲಾ ಜನಕ್ಕಿಲ್ಲ. ಯಾಕಂದ್ರೆ ಧೈರ್ಯ ಕಳ್ಕೊಂಡೈತಿ ಬೆಳಗಾವಿ ಜಿಲ್ಲಾದಾಗ ಜನ, DK ಶಿವಕುಮಾರ್ ಸಾಹೇಬ್ರ. ಯಾಕಂದ್ರೆ ನಮ್ಮ ಜೀವ ಉಳ್ದೈತಿ ಸಾಕಂತೇಳಿ ಕೆಲವು ಮಂದಿ ಇವತ್ತು ತುಡುಗಲೇ ಅಡ್ಡಾಡತ್ತಾರ, ನಿದ್ದೆ ಹತ್ತವಕ್ಕೆ. ಅದಕ್ಕೆ ತಾವು ಮುಖ್ಯಮಂತ್ರಿಯಾಗಿ ಈಗೇನು ಈ ಹೇಳಿಕೆಗಳು ಹೇಳಿದಿಲ್ಲ, ಇದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಸ್ವತಃ ತಾವು ಖುದ್ದು ಬರಬೇಕು. ಅಥವಾ ಬೆಳಗಾವಿ ಜಿಲ್ಲೆ ಮ್ಯಾಗ ನಿಮಗೆ ವಿಶ್ವಾಸ ಇದ್ದಂಥ ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡಿದ್ರೆ ಏನೇನಾಗತ್ತವು ಎಲ್ಲ ಆಲ್ಮೋಸ್ಟ್ ಆಲ್ ಇಲಾಖೆಗಳು ಹೆಂಗೆ ನಡೆಯತ್ತವು, ಇಲ್ಲಿ ಯಾರ್ಯಾರ ಏನು ಪ್ರಭಾವ ಬೀಳ್ತಾರೋ, ಎಷ್ಟೆಷ್ಟು ಕೊಟ್ಟು ಕೇಸ್ಗಳು ಮಾಡಿದಾರು, ಏನಾಗೈತಿ ಅನ್ನೋದು ಎಲ್ಲ ನಿಮಗೆ ಮಾಹಿತಿ ಸಿಗ್ತೈತಿ. ನಿಮಗೆ ಮಾಹಿತಿ ಸಿಗಲಿಲ್ಲ ಅಂದ್ರೆ ನಾವು ಗರ್ದಿ ಗಮ್ಮತ್ತವ್ರ ಕೊಡಾಕು ತಯಾರದವು. ನಮ್ಮಂತಕ್ಕೆ ದಾಖಲೆಗಳು ಅದಾವು, ಯಾವ್ಯಾವ ಅಧಿಕಾರಿಗಳು ಏನು ಮಾಡತ್ತಾರು, ರಾಜಕಾರಣಿಗಳು ಏನು ಮಾಡತ್ತಾರು, ನಮ್ಮಂತಕ್ಕೆ ಎಷ್ಟು ಒಂದು ಸ್ವಲ್ಪ ಏನು ಉಳಿದವಲ್ಲ ಆ ದಾಖಲೆಗಳು ಕೊಡ್ತೇವೆ. ಅದಕ್ಕೆ ದಯಮಾಡಿ DK ಶಿವಕುಮಾರ್ ಅವರ ಬೆಳಗಾವಿಯಿಂದನ ಈ ಕೆಲಸ ತಾವು ಪ್ರಾರಂಭ ಮಾಡಬೇಕಂತ ಬೆಳಗಾವಿ ಜಿಲ್ಲೆಯ ನೊಂದ ಮನಸ್ಸುಗಳ ಪರವಾಗಿ ನಿಮ್ಗೆ ಕಳಕಳಿಯ ವಿನಂತಿ ಮಾಡ್ತೇವೆ. ನಮಸ್ಕಾರ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸ್ನಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇರೋರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಯಾವ್ದಾದ್ರು ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳಿಬಿಡಿ ಅಂತ ಹೇಳಿದ್ದೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ಕೆ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DC should be directly connected to me. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಹೇಳಿದ್ರು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೈಲೂ ಮಾಡ್ಸಕ್ ಬಿಡಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ತೆಗೆದು ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ. ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನು ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡ್ಕೊಳ್ತೇವೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡ್ಬೋದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಗಲ್ಲೂ ಕೂಡ ಸಾಮಾಜಿಕವಾಗಿ DC ಒಂದು ಜಾತಿ ಇದ್ರೆ, SP ಒಂದು ಜಾತಿ ಇರ್ತಾನೆ, DFO ಒಂದು ಜಾತಿ ಇರ್ತಾನೆ, ಇನ್ನೊಂದು ಜಾತಿ ಇರ್ತಾನೆ. ಒಂದೇ ಜಾತಿ ಆಫೀಸರ್ಸ್ನ ಇಲ್ಲಿ ಒಂದೇ ಕಡೆ ಪೂಲ್ ಆಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಸಾಮಾಜಿಕ ನ್ಯಾಯ ಎಲ್ಲರೂ ಕೂಡ ಇರಬೇಕು.